ಬಿಜೆಪಿಗೆ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ಅಸಮಾಧಾನಗೊಂಡಿರ್ತಕ್ಕಂಥ ಕರಡಿ ಸಂಗಣ್ಣ ಅವರನ್ನ ಕಾಂಗ್ರೆಸ್ಗೆ ಕರ್ಕೊಂಡ್ಬರೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಸೊ ಕೊಪ್ಪಳ ಲೋಕಸಭಾ ಚುನಾವಣಾ ಅಖಾಡದ ಚಿತ್ರಣವೇ ಬದಲಾಗುವ ಚಾನ್ಸಸ್ ಕಾಣ್ತಾ ಇದೆ. ಸಂಗಣ್ಣ ಕರಡಿ ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಡ್ಬರೋದಕ್ಕೆ ಏನೆಲ್ಲ ಪ್ಲಾನ್ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡರು ಅವರಿಗೆ ಆಹ್ವಾನ ನೀಡಿದ್ದಾರೆ. ಲಿಂಗಾಯತ ಸಮುದಾಯದ ನಾಯಕ ಸಂಗಣ್ಣ ಅವ್ರನ್ನ ಕರೆದು ಬಿಜೆಪಿಗೆ ಶಾಕ್ ಕೊಡೋದಕ್ಕೆ ಕೈ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ. ಶಿವರಾಜ್ ತಂಗಡಿಗೆ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಪಕ್ಷಕ್ಕೆ ಬನ್ನಿ ಅಂತ ಸಂಗಣ್ಣ ಕರಡಿ ಅವರಿಗೆ ಇನ್ವೈಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಟಿಕೆಟ್ ಸಿಗದೆ ಸಿಕ್ಕಾಪಟ್ಟೆ ಕರಡಿ ಸಂಗಣ್ಣ ಅವರು ಅಸಮಾಧಾನಗೊಂಡಿದ್ದಾರೆ. ಅವರ ಬೆಂಬಲಿಗರು ದೊಡ್ಡ ಪ್ರಮಾಣದಲ್ಲಿ ಬಂಡಾಯ ಎದ್ದಿದ್ದನ್ನು ನೋಡಿದ್ವಿ. ಇದೀಗ ಕಾಂಗ್ರೆಸ್ಗೆ ಕರ್ಕೊಂಡು ಬಿಜೆಪಿಗೆ ಶಾಕ್ ಕೊಡೋದಕ್ಕೆ ರಣತಂತ್ರ ರೂಪಿಸಲಾಗ್ತಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ ಈರಣ್ಣ. ಈರಣ್ಣ, ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ನಿಜಕ್ಕೂ ಏನಂತಂದ್ರೆ ಬಿಜೆಪಿಯಲ್ಲಿ ಟಿಕೆಟ್ ಮಿಸ್ ಆದ ತಕ್ಷಣವೇ ಏನಂತಾರೆ ಸಂಗಣ್ಣ ಕರಡಿ ಅವರು ಏನಂತಂದ್ರೆ ಒಂದು ಬಂಡಾಯವನ್ನವೇ ಎದ್ದಿದ್ರು. ಆದ್ರೆ ಅವರ ಬೆಂಬಲಿಗರು ಏನಂದ್ರೆ ಒಂದು ರೀತಿ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದುವರೆಗೂ ಕೂಡ ಏನಂತಂದ್ರೆ ಸಂಗಣ್ಣ ಯಾವುದೇ ರೀತಿ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯವಾಗಿಲ್ಲ, ಮತ್ತೆ ಯಾವುದೇ ರೀತಿ ಬೆಂಬಲವನ್ನ ಕೊಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇದನ್ನೇ ಒಂದು ಏನಂತಂದ್ರೆ ಬಂಡವಾಳವಾಗಿ ಬಳಸ್ಕೊಂಡಂತ ಕಾಂಗ್ರೆಸ್ ಈಗ ಏನು ಸಂಗಣ್ಣ ಕರಡಿ ಅವರನ್ನ ತಮ್ಮತ್ತ ಸೆಳೆಯಲಿಕ್ಕೆ ಎಲ್ಲಾ ರೀತಿಯ ಒಂದು ಏನು ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಈಗಾಗಲೇ ಏನಂತಾರೆ ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರ ನೇತೃತ್ವದಲ್ಲಿ ಸಂಗಣ್ಣ ಕರಡಿ ಅವರನ್ನ ಈಗಾಗಲೇ ಏನಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡು ಬರುವಂತಹ ಎಲ್ಲಾ ಪ್ರಯತ್ನಗಳು ಕೂಡ ಈಗಾಗಲೇ ಆಗ್ತಾ ಇದಾವೆ. ಕಳೆದ ಒಂದು ವಾರದಿಂದ ಏನು ಬೆಂಗಳೂರಲ್ಲಿ ಬೀಡು ಬಿಟ್ಟಿರುವಂತಹ ಏನು ಸಂಗಣ್ಣ ಕರಡಿ ಅವರಿದ್ದಾರೆ, ಅಲ್ಲಿ ಏನಂತಂದ್ರೆ ಶಿವರಾಜ್ ತಂಗಡಿಗೆ ಅವರ ಮುಖಾಂತರ ಮಾತುಕತೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೇನು ಏನು ಅಂತಂದ್ರೆ ಸಂಗಣ್ಣ ಕರಡಿ ಅವರು ಕಾಂಗ್ರೆಸ್ ಪಕ್ಷವನ್ನ ಯಾವಾಗ ಸೇರ್ತಾರೆ ಅನ್ನುವಂತ ಒಂದು ಸಾಕಷ್ಟು ಚರ್ಚೆಗಳು ಈಗಾಗಲೇ ಜಿಲ್ಲೆಯಾದ್ಯಂತ ನಡೀತಾ ಇದಾವೆ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಈರಣ್ಣ ಡೀಟೇಲ್ಸ್ಗಾಗಿ. ಲೋಕಸಭೆಯಲ್ಲಿ ಗೆದ್ದು ಬೀಗೋದಕ್ಕೆ ದೋಸ್ತಿ ನಾಯಕರು ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೆ ಸ್ಟ್ರಾಟಜಿ ಏನು? ಇವತ್ತು ಹಿರಿಯ ನಾಯಕರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಮನ್ವಯ ಸಭೆ ನಡೀತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ರೂಷಿಯಲ್ ಮೀಟಿಂಗ್ ಇವತ್ತು ದೋಸ್ತಿ ಪಾಳೆಯದ್ದು. ಯಡಿಯೂರಪ್ಪ, ಎಚ್ ಡಿ ದೇವೇಗೌಡ, ವಿಜಯೇಂದ್ರ, ಎಚ್ ಡಿ ಕುಮಾರಸ್ವಾಮಿ, ಆರ್ ಅಶೋಕ್ ಇವರೆಲ್ಲರೂ ಇರ್ತಾರೆ. ತುಂಬಾ ನಿರ್ಣಾಯಕವಾಗಿರ್ತಕ್ಕಂಥ ಸಭೆ. ದೋಸ್ತಿ ಪಾಳೆಯಕ್ಕೆ, ಮೈತ್ರಿ ಪಾಳೆಯಕ್ಕೆ ಇಡೀ ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆಯನ್ನ ಯಶಸ್ವಿಯಾಗಿ ಪೂರೈಸೋದಕ್ಕೆ ಏನೆಲ್ಲ ತಂತ್ರಗಳು ಬೇಕೋ, ಆ ಸವಾಲುಗಳನ್ನು ಗೆಲ್ಲೋದಕ್ಕೆ ಏನೆಲ್ಲ ತಂತ್ರಗಳು ಬೇಕೋ ಅದನ್ನು ಮಾಡೋದಕ್ಕೆ ಇವತ್ತು ಹಿರಿಯರೆಲ್ಲರೂ ಕೂತ್ಕೊಂಡು ಸ್ಟ್ರಾಟಜಿ ರೂಪಿಸುವಂಥ ಒಂದು ಸಭೆ. ಸೊ ಈಗ ಆಲ್ಮೋಸ್ಟ್ ಟಿಕೆಟ್ಸ್ ಎಲ್ಲ ಫೈನಲ್ ಆಗಿದೆ. ಒಂದು ಹಂತದ ಗೊಂದಲಗಳಿಗೆ ತೆರೆ ಬಿದ್ದಿದೆ. ಕೆಲವು ಅದು ಕೊಪ್ಪಳ ಇರ್ಬೋದು, ಒಂದೆರಡು ಕಡೆಗಳಲ್ಲಿ ಕೆಲವು ಸವಾಲುಗಳಿದೆ. ಅದನ್ನು ಮೀರೋದು ಹೇಗೆ ಅನ್ನೋಂಥದ್ದು ಸೇರಿದಂತೆ ಅನೇಕ ರಣತಂತ್ರಗಳನ್ನು ರೂಪಿಸುವಂತಹ, ಮುಂದೆ ಹೇಗೆ ಹೋಗೋದು ಅನ್ನೋದಕ್ಕೆ ರಣತಂತ್ರವನ್ನು ರೂಪಿಸುವಂತಹ, ಚುನಾವಣೆಯನ್ನು ಗೆಲ್ತಾ ಹೋಗೋದು ಹೇಗೆ ಅನ್ನುವಂಥ ಸ್ಟ್ರಾಟಜಿ ಮಾಡುವಂಥ ಒಂದು ಇಂಪಾರ್ಟೆಂಟ್ ಹೈ ವೋಲ್ಟೇಜ್ ಮೀಟಿಂಗ್